ಅಕ್ರಮ ಮರಳುಗಾರಿಕೆ ವಿರುದ್ಧ ಜಿಲ್ಲಾಡಳಿತ ದಾಳಿಯನ್ನ ಮಾಡಿ ಮರಳನ್ನ ಜಪ್ತಿ ಮಾಡುತ್ತದೆ. ಆದರೆ ಜಪ್ತಿ ಮಾಡಿದ ಆ ಮರಳೇ ಮಾಯವಾದರೆ ಹೇಗೆ? ಅಂಥದ್ದೊಂದು ಅಚ್ಚರಿಯ ಮತ್ತು ವ್ಯವಸ್ಥಿತ ಹಗರಣ ರಾಯಚೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ಕಣ್ತಪ್ಪಿಸಿ ಬರೋಬ್ಬರಿ 3,000 ಮೆಟ್ರಿಕ್ ಟನ್ ಮರಳು ನಾಪತ್ತೆಯಾಗಿದ್ರೂ ಪೊಲೀಸರಿಗೆ ಮಾಹಿತಿ ಇಲ್ವಂತೆ. ಜಪ್ತಿ ಮಾಡಿದ್ದ ಬರೋಬ್ಬರಿ 3,000 ಮೆಟ್ರಿಕ್ ಟನ್ ಮರಳು ನಾಪತ್ತೆ. ಗುತ್ತಿಗೆದಾರನ ಮೇಲೆ ಡೌಟ್, ಪೊಲೀಸರು ಮತ್ತು ಅಧಿಕಾರಿಗಳು ಗಪ್ಚುಪ್. ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಆಗಾಗ ಸದ್ದು ಮಾಡ್ತಿದೆ. ಮಸ್ಕಿ ತಾಲೂಕಿನ ಹಂಪನಾಳ ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಅಕ್ರಮವಾಗಿ ಮರಳನ್ನ ಸಂಗ್ರಹಿಸಿ ಇಡಲಾಗಿತ್ತು. ಈ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಇಲಾಖೆ ಹಾಗೂ ಭೂ ಮತ್ತು ಗಣಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು 3,400 ಮೆಟ್ರಿಕ್ ಟನ್ ಅಕ್ರಮ ಮರಳನ್ನ ಜಪ್ತಿ ಮಾಡಿದ್ರು. ನಂತರದ ದಿನಗಳಲ್ಲಿ ಸರ್ಕಾರದ ಅಧಿಕೃತ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಕೇವಲ 100 ಮೆಟ್ರಿಕ್ ಟನ್ ಮರಳನ್ನ ಮಾತ್ರ ಬಳಸಿಕೊಳ್ಳಲು ಗುತ್ತಿಗೆದಾರನಿಗೆ ಷರತ್ತುಬದ್ಧ ಅನುಮತಿ ನೀಡಲಾಗಿತ್ತು. ಅನುಮತಿ ಪಡೆದ ಗುತ್ತಿಗೆದಾರ ಅಂದಾನಯ್ಯ ಪಾಟೀಲ್ ಕೇವಲ 100 ಮೆಟ್ರಿಕ್ ಟನ್ ಮರಳನ್ನ ಮಾತ್ರ ಬಳಸುವ ಬದಲು ಬರೋಬ್ಬರಿ 3,000 ಮೆಟ್ರಿಕ್ ಟನ್ ಮರಳನ್ನ ರಾಜಾರೋಷವಾಗಿ ಸಾಗಿಸಿಬಿಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜಪ್ತಿ ಮಾಡಿದ ಜಾಗದಲ್ಲೀಗ ಮರಳಿನ ದಿಬ್ಬಗಳೇ ಮಾಯವಾಗಿ ಖಾಲಿ ಮೈದಾನವಷ್ಟೇ ಉಳಿದಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಾಕಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ಡಿಎಂ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ರಾಯಚೂರು ಅವರು ಬಂದು ಇದನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ 3,400 ಮೆಟ್ರಿಕ್ ಟನ್ ಅಕ್ರಮ ಐತೆ ಅಂತ ಅವರು ಲಿಖಿತವಾಗಿ ಕಂಪ್ಲೇಂಟ್ ಮಾಡ್ರ ಅಂತ ಹೇಳಿ ಸಂಬಂಧಪಟ್ಟ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿಸ್ತಾರೆ. ಈ ಬಗ್ಗೆ ಗುತ್ತಿಗೆದಾರ ಅಂದಾನಯ್ಯ ಪಾಟೀಲ್ ಅವರನ್ನ ಪ್ರಶ್ನಿಸಿದಾಗ, ನನಗೆ ಯಾವ ಪೊಲೀಸರ ಜೊತೆಯೂ ಸಂಬಂಧವಿಲ್ಲ, ಅಧಿಕಾರಿಗಳು ಬೇಕಿಲ್ಲ, ಸರ್ಕಾರಕ್ಕೆ ರಾಜಧನವನ್ನ ಕಟ್ಟುತ್ತೇನೆ, ಬೇಕಾದಷ್ಟು ಮರಳು ತೆಗೆದುಕೊಂಡು ಹೋಗ್ತೇನೆ ಎಂಬ ದರ್ಪದ ಮಾತುಗಳನ್ನಾಡಿದ್ದಾರೆ. ಈ ಕುರಿತು ಸ್ಥಳೀಯ ಬಳಗಾನೂರು ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಐದು ಗಾಡಿಗಳು ಹೊಡೆಯುವ ಪರ್ಮಿಷನ್ ಇತ್ತು. ಅಂತದ್ರಲ್ಲಿ 30ರಿಂದ 50 ಗಾಡಿ ರಾತ್ರಿ ಕಳುಹಿಲಿ ಹೊಡೆದಿದ್ದಾರೆ. ಅದಕ್ಕೆ ಪಾಟೀಲ್ ತಾತ ದಯಾನಂದ ಪಾಟೀಲ್ ಅವರು ಬಂದು ನಾವು ಯಾವುದೇ ಪರ್ಮಿಷನ್ ಇಲ್ಲ, ಅನಾಪಚಾರಿಕವಾಗಿ ಇದಕ್ಕಾಗಿ ತಾವು ಮರಳು ಮಾಫಿ ಮಾಡೋ ಸಲುವಾಗಿ ಇದನ್ನ ಎಲ್ಲರಿಗೂ ಮತ್ತೆ ಯಾರಿಗೂ ಕೂಡ ಮೋಸ ಮಾಡೋ ಲೆಕ್ಕವಾಗಿ ಇದನ್ನ ಏರ್ಸ್ಯಾರ. ಕಳೆದು ಹೋದ ಆ 3,000 ಮೆಟ್ರಿಕ್ ಟನ್ ಮರಳನ್ನ ಯಾರು ಹುಡುಕಿ ಕೊಡಬೇಕು? ಕಣ್ಮರೆಯಾಗಿರುವ ಮರಳಿಗೆ ಹೊಣೆ ಯಾರು? ಗಣಿ ಇಲಾಖೆ ಅಧಿಕಾರಿಯ, ಪೊಲೀಸ್ ಅಧಿಕಾರಿಗಳ ಅಥವಾ ಗುತ್ತಿಗೆದಾರನ? ಒಟ್ನಲ್ಲಿ ಅಧಿಕಾರಿಗಳ ಮೌನ ಹಾಗೂ ಕೃಪಾ ಕಟಾಕ್ಷದಿಂದಲೇ ರಾಯಚೂರು ಜಿಲ್ಲೆಯಲ್ಲಿ ಮರಳು ದರೋಡೆ ರಾಜಾರೋಷವಾಗಿ ಮುಂದುವರೆದಿದ್ದು, ಮೇಲಾಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ ದಿನ್ನಿ, ಪವರ್ ಟಿವಿ, ರಾಯಚೂರು.